ಎಷ್ಟು ಡೀಸೆಲ್ ಇತ್ತು? 400. ಮಂಗಳೂರಿನಲ್ಲಿ ಡೀಸೆಲ್ ಕಳ್ಳರ ಅಟ್ಟಹಾಸ ಮುಂದುವರೆದಿದೆ. ರಸ್ತೆ ಬದಿಯಲ್ಲಿ ನಿಲ್ಲಿಸಿದ ಲಾರಿಯನ್ನೇ ಟಾರ್ಗೆಟ್ ಮಾಡಿದ ಕದೀಮರು ಒಂದೇ ರಾತ್ರಿ ಬರೋಬ್ಬರಿ 400 ಲೀಟರ್ ಡೀಸೆಲ್ ಕಳವು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ನೆಲ್ಯಾಡಿಪೇಟೆಯಲ್ಲಿ ಈ ಘಟನೆ ನಡೆದಿದೆ. ಮಂಗಳೂರು ಕಡೆಯಿಂದ ಬಾಕ್ಸೈಟ್ ತುಂಬಿಕೊಂಡು ಬರುತ್ತಿದ್ದ ಲಾರಿಯನ್ನು ಚಾಲಕ ರಾತ್ರಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಮನೆಗೆ ತೆರಳಿದರು. ಬೆಳಗ್ಗೆ ಬಂದು ಲಾರಿ ಸ್ಟಾರ್ಟ್ ಮಾಡಲು ಯತ್ನಿಸಿದಾಗ ಡೀಸೆಲ್ ಸಂಪೂರ್ಣ ಖಾಲಿಯಾಗಿದ್ದರಿಂದ ಲಾರಿ ರಸ್ತೆಯಲ್ಲೇ ನಿಂತು ಬಿಟ್ಟಿದೆ. ಪರಿಶೀಲನೆ ನಡೆಸಿದಾಗ ಲಾರಿಯ ಟ್ಯಾಂಕಿನಲ್ಲಿದ್ದ ಸುಮಾರು 400 ಲೀಟರ್ ಡೀಸೆಲ್ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ. ಘಟನೆಯಿಂದ ಲಾರಿ ಚಾಲಕ ಹಾಗೂ ಮಾಲೀಕರಿಗೆ ಭಾರಿ ನಷ್ಟ ಉಂಟಾಗಿದ್ದು, ಈ ಭಾಗದಲ್ಲಿ ಡೀಸೆಲ್ ಕಳ್ಳರ ಹಾವಳಿ ಹೆಚ್ಚಾಗಿರುವ ಆತಂಕ ವ್ಯಕ್ತವಾಗಿದೆ. ಪ್ರಕರಣ ಸಂಬಂಧ ಕಡಬ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಕಳ್ಳರ ಪತ್ತೆಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಏನಾಯ್ತು? ಎಷ್ಟೊತ್ತಿಗೆ ನಿಲ್ಲಿಸಿದ್ದು? ರಾತ್ರಿ 3 ಗಂಟೆಗೆ ನಿಲ್ಲಿಸಿ ನಿಮ್ಮ ಮನೆಯಲ್ಲಿ? ನನ್ನ ಮನೆ ಇಲ್ಲೇ ಪಕ್ಕ. ಮನೆಗೆ ಹೋದದ್ದು ನಿಲ್ಲಿಸಿ ಮನೆಗೆ? 1 ಗಂಟೆ ಹೋಗಿಲ್ಲ, ನಾವು 1 ಗಂಟೆ ಹೋಗಿ ಬಂದು ಅಷ್ಟೇ. 3:30 ತೆಗೆದಾಗಿದೆ. ಹೌದಾ? ಎಷ್ಟು ಡೀಸೆಲ್ ಇತ್ತು? 400 ಲೀಟರ್. ಈಗ ಖಾಲಿಯಾ? ನೀವು ಅರ್ಧ ಗಂಟೆ ಒಳಗಡೆ ಕೆಲಸ ಮಾಡುವ ಗೊತ್ತಾಗಲಿಲ್ಲ. ಅದು GPS ಲೊಕೇಶನ್ ತೋರಿಸ್ತದೆ. ಅರ್ಧ ಗಂಟೆ ತೆಗೆದು 3 ಗಂಟೆಯಲ್ಲಿ ನಿಲ್ಲಿಸಿ ಹೋಗಿದೆ. 3:30 ತೆಗೆದಾಗಿದೆ. ಎಲ್ಲಿ ಗಾಡಿ? ಸಕಲೇಶ್ಪುರ. ಎಲ್ಲಿಂದ ಎಲ್ಲಿ ಹೋಗುದು? ಮಂಗಳೂರಾ? ಮಂಗಳೂರಿಂದ ನೋಡು ಬಂದು ಎಷ್ಟು ಕರ ದೂರ ನಿಲ್ಲಿಸುವ. ಎಷ್ಟು ಲೀಟರ್ ಹೇಳಿದ್ರು 40 ಲೀಟರ್. ಇಷ್ಟು ಓಪನ್ ಪ್ಲೇಸ್ನಲ್ಲೇ ಕದೀತಾರಂದ್ರೆ ಅವರ ಎಷ್ಟು ಸಾಲು ಬಿಟ್ಟು? ಹೌದು. ಎಷ್ಟು ಸಾಲು ಬಿಟ್ಟು ಅವರು 40 ಲೀಟರ್. ಒಟ್ಟಿಗೆ ಇರ್ತದೆ ಅಲ್ಲಿ.